ಪ್ರಿಯಾಂಕ್ ಖರ್ಗೆ ಅವರು ಬಹುತೇಕ ತಮ್ಮ ಜಾಗೀರಿನ ಹಾಗೆ ಮಾಡಿಕೊಂಡಿರುವ ಕಲಬುರಗಿ ಜಿಲ್ಲೆಯ ಆಳಂದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ತೀರ್ಪು ಢೋಂಗಿ ಜಾತ್ಯತೀತರುಗಳ ರಾಜಕೀಯ ಹುನ್ನಾರಗಳಿಗೆ ಪೆಟ್ಟು ಕೊಡುವ ಹಾಗಿದೆ. ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಜಯ ಸಿಕ್ಕಿದೆ. ಕಳೆದ ಕೆಲವು ವರ್ಷಗಳಿಂದ ಅನಗತ್ಯವಾಗಿ ಧಾರ್ಮಿಕ ಸಂಘರ್ಷಕ್ಕೆ ಕಾರಣವಾಗಿದ್ದ ಲಾಡ್ಲೆ ಮಶಾಕ್ ದರ್ಗಾ ಆವರಣದ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ನೂರಾರು ವರ್ಷಗಳ ಪರಂಪರೆಗೆ ಸಿಕ್ಕ ಜಯ ಇದು ಅಂತ ಹಿಂದೂ ಪರ ಸಂಘಟನೆಗಳು ಸಂಭ್ರಮಿಸ್ತಾ ಇದೆ. ಅಸಲಿಗೆ ಈ ವಿವಾದವೇನು, ಇತಿಹಾಸವೇನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ವಿವಾದದ ಮೂಲ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗದ ಮೇಲೆ ಚಾದರ್ ಹೊದಿಸುವ ಮೂಲಕ ಲಿಂಗವನ್ನ ಮರೆಮಾಚಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಸುಮಾರು 400 ವರ್ಷಗಳಿಂದ ನಡೆಯುತ್ತಿದ್ದ ನಿತ್ಯ ಪೂಜೆ ಕಳೆದ 1.5 ವರ್ಷದಿಂದ ಸ್ಥಗಿತಗೊಂಡಿತ್ತು. ಇದು ಸ್ಥಳೀಯ ಹಿಂದೂ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಸ್ಥಳವು ಹಿಂದೂಗಳಿಗೆ ರಾಘವ ಚೈತನ್ಯ ಶಿವಲಿಂಗವಾದರೆ ಮುಸ್ಲಿಂ ಸಮುದಾಯಕ್ಕೆ ದರ್ಗಾದ ಒಂದು ಭಾಗ. ಸ್ಥಳೀಯ ಇತಿಹಾಸದ ಪ್ರಕಾರ ರಾಘವ ಚೈತನ್ಯರು ಈ ನೆಲದ ಶ್ರೇಷ್ಠ ಸಂತರು. ಅವರ ಸಮಾಧಿ ಮತ್ತು ಲಿಂಗವು ಈ ಆವರಣದಲ್ಲಿದೆ ಎಂಬುದು ನಂಬಿಕೆ. ಕಾಲಾನಂತರದಲ್ಲಿ ಇಲ್ಲಿ ಸೂಫಿ ಸಂತ ಲಾಡ್ಲೆ ಮಶಾಕ್ ಅವರ ದರ್ಗಾ ಕೂಡ ಪ್ರಸಿದ್ಧಿಯಾಯಿತು. ದಶಕಗಳ ಕಾಲ ಎರಡೂ ಸಮುದಾಯದವರು ಸೌಹಾರ್ದತೆಯಿಂದ ಇದ್ದರಾದರೂ ಇತ್ತೀಚಿನ ವರ್ಷಗಳಲ್ಲಿ ಪೂಜಾ ಹಕ್ಕಿನ ವಿಚಾರ ಕಾನೂನು ಹೋರಾಟದ ರೂಪವನ್ನ ಪಡೆಯಿತು. ಇದೀಗ ಈ ವರ್ಷದ ಶಿವರಾತ್ರಿಯಂದು ಪೂಜೆ ಸಲ್ಲಿಸಲು ಸುಪ್ರೀಂ ಕೋರ್ಟ್ ವಿಶೇಷ ಅನುಮತಿ ನೀಡಿದೆ. 15 ಮಂದಿಗೆ ಮಾತ್ರ ಪೂಜೆ ಸಲ್ಲಿಸಲು ಅವಕಾಶವನ್ನ ನೀಡಲಾಗಿದ್ದರೂ ಇದು ಹಿಂದೂ ಪರಂಪರೆಯ ಅಸ್ಮಿತೆಗೆ ಸಂದ ಜಯ ಎಂದು ವಿಶ್ಲೇಷಿಸಲಾಗುತ್ತಿದೆ. ಬಿಜೆಪಿ ಮುಖಂಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಹಿಂದೂ ಪರಂಪರೆಯನ್ನ ಎಷ್ಟೇ ಮರೆಮಾಚಲು ಪ್ರಯತ್ನಿಸಿದ್ರೂ ಅದು ಸಾಧ್ಯವಿಲ್ಲ ಎಂದು ಹೇಳೋದ್ರ ಮೂಲಕ ಈ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆಳಂದದ ಈ ಪ್ರಕರಣ ನಮ್ಮ ನೆಲದ ಧಾರ್ಮಿಕ ಸಂಘರ್ಷ ಮತ್ತು ನ್ಯಾಯಾಂಗದ ಮಧ್ಯಪ್ರವೇಶಕ್ಕೆ ಇನ್ನೊಂದು ಸಾಕ್ಷಿಯಾಗಿದೆ. ಪರಂಪರೆಯನ್ನ ಉಳಿಸಿಕೊಳ್ಳುವ ಹೋರಾಟ ಒಂದು ಕಡೆಯಾದರೆ ಸೌಹಾರ್ದತೆ ಕಾಪಾಡುವುದು ಮತ್ತೊಂದು ಕಡೆಯ ಸವಾಲು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕಮೆಂಟ್ ಮಾಡಿ ತಿಳಿಸಿ. ಸತ್ಯದ ಪರವಾದ ವರದಿಗಳಿಗಾಗಿ ನೋಡ್ತಾ ಇರಿ ಹೊಸದಿಗಂತ ಡಿಜಿಟಲ್ ಚಾನೆಲ್.